ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ಶಿವಮೊಗ್ಗ ಅಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲೆ. ಅನೇಕ ವಿಚಾರಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ನಾನು ಈಗ ತಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಸಹಕಾರಿ ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಶಿವಮೊಗ್ಗದಲ್ಲಿರ್ತಕ್ಕಂಥ ಅನೇಕ ಸಹಕಾರಿ ಬ್ಯಾಂಕ್ಗಳು ಅಥವಾ ಸಹಕಾರಿ ಸಂಸ್ಥೆಗಳು ಇವತ್ತು ಬಹಳ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ನೀಡ್ತಾ ಬಂದಿದೆ. ಅದರಲ್ಲಿ ನಮಗೆ ಎದ್ದು ಕಾಣ್ತಕ್ಕಂಥ ಹೆಸರು ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿ. 100 ವರ್ಷಗಳ ಸಂಭ್ರಮದಲ್ಲಿರ್ತಕ್ಕಂಥ ಈ ಒಂದು ಕೋಆಪರೇಟಿವ್ ಸೊಸೈಟಿಯ ವಿಚಾರವಾಗಿ ಇವತ್ತು ನನ್ನೊಂದಿಗೆ ಇದ್ದಾರೆ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಅರವಿಂದ್ ಅವರು, ಅದೇ ರೀತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಚೇತನ್ ಅವರು. ಬರುವಂತಹ 28 ಮತ್ತು 29ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಸಂಸ್ಥೆಯ 100ರ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಈ ಒಂದು ಸಹಕಾರಿ ಸಂಘ ನಡೆದು ಬಂದಿರತಕ್ಕಂಥ ವಿಚಾರವಾಗಿ ಅನೇಕ ವಿಚಾರಗಳನ್ನು ಅವರಲ್ಲಿ ಮಾತಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಮ್ಮೊಂದಿಗಿದ್ದಾರೆ. ಅವರ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮ 100ರ ಸಂಭ್ರಮ ಅಂತ, ಆ ಕಾರ್ಯಕ್ರಮಕ್ಕೆ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತ. ಧನ್ಯವಾದಗಳು. ಸರಿಗ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿ 100 ವರ್ಷದ ಹೊಸ್ತಿಲಲ್ಲಿದೆ, 100 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಇವತ್ತಿನ ಈ ಒತ್ತಡದ ಜೀವನದಲ್ಲಿ ಮನುಷ್ಯ 100 ವರ್ಷ ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಒಂದು 100 ವರ್ಷಗಳ ಕಾಲ ಒಂದು ಕೋಆಪರೇಟಿವ್ ಸೊಸೈಟಿ ನಿಮ್ಮ ಸಮುದಾಯಕ್ಕೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಂದು ಗುಡ್ ಅಚೀವ್ಮೆಂಟ್. ತಾವು ಈ 100ರ ಸಂಭ್ರಮದಲ್ಲಿ ಅಧ್ಯಕ್ಷರಾಗಿದ್ದೀರಿ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? 1924ನೇ ಇಸ್ವಿಯಲ್ಲಿ ಆಲ್ಮೋಸ್ಟ್ ನಮ್ಮ 3ನೇ ತಲೆಮಾರು, ನಾವೆಲ್ಲ ಈಗ 3ನೇ ತಲೆಮಾರಿನಲ್ಲಿ ಇರೋ ಅಂಥವ್ರು. ಅವ್ರುಗಳ ಒಂದು ಆಲೋಚನೆ, ನಮ್ಮ ಸಮಾಜಕ್ಕೆ ಮುಂದೆ ನಾನು ಏನು ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಾರೆ. ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಎಷ್ಟು ಮಟ್ಟಿಗೆ ಇವತ್ತು ಬೆಳೆದಿದೆ ಅಂತ ಅಂದರೆ, ನಾವು ಯಾವುದೇ ವ್ಯಕ್ತಿ ಬಂದರೆ ಅವನು ಕೇಳುವಂತಹ ಸಾಲ 2 ಕೋಟಿ ತನಕ ನಾವು ಕೊಡೋ ಅಷ್ಟು ನಮ್ಮ ಶಕ್ತಿ ಈಗ ಇದೆ. ಇದಕ್ಕೆ ನಮ್ಮ ಈಗಿನ ಬೋರ್ಡಿನ ಅದೃಷ್ಟ 90 ವರ್ಷ 95 ವರ್ಷ ಕಷ್ಟಪಟ್ಟು ಈ ಒಂದು ಸೊಸೈಟಿನ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಆದರೆ ನಮ್ಮ ಅದೃಷ್ಟ ಏನಪ್ಪ ಅಂದರೆ, ಈ ಒಂದು ಸಮಯದಲ್ಲಿ ದೇವರ ಆಶೀರ್ವಾದ ಹಾಗೂ ನಮ್ಮ ಸದಸ್ಯರು ಹಾಗೂ ನಮ್ಮ ನಿರ್ದೇಶಕರ ಎಲ್ಲರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಪ್ರೆಸಿಡೆಂಟಾಗಿ, ಇವರು ವೈಸ್ ಪ್ರೆಸಿಡೆಂಟಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮೊದಲಿಗೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್, ಇವಾಗ ಒಟ್ಟು ಸದಸ್ಯರು ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ಆಮೇಲೆ ನಿಮ್ಮ ಒಟ್ಟು ಬಂಡವಾಳ ಹೂಡಿಕೆ ಏನು ನಿನ್ನೆಯ ತನಕ ಏನಿರಬಹುದು? ಒಟ್ಟು ನಮ್ಮ ಸದಸ್ಯರು 3060 ಜನ ಇದ್ದಾರೆ. ಸದಸ್ಯರು 3060 ಜನ ಇದ್ದಾರೆ. ನಮ್ಮ ವಹಿವಾಟು ಸುಮಾರು 184 ಕೋಟಿ ಹೋದ ವರ್ಷತ್ತಿತ್ತು. ಈ ವರ್ಷ ನಮ್ಮದು 40 ಕೋಟಿ FD ಇದೆ ಸರ್. ಅದರಲ್ಲಿ 52ರಿಂದ 53 ಕೋಟಿ ನಾವು ಅಡ್ವಾನ್ಸ್ ಮಾಡಿದ್ದೀವಿ. ಸೊ 13ರಿಂದ 15 ಕೋಟಿ ತನಕ ನಮ್ಮದು ಸ್ವಂತ ಬಂಡವಾಳ ಇದೆ. ಸೊ ಹಾಗಾಗಿ ನಾವು ಈ ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಸೊಸೈಟಿಗಳನ್ನ ಹೋಲಿಸಿದ್ರೆ ನಾವು ಬಲಿಷ್ಠವಾಗಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಸರ್, ಇವತ್ತು ಈಗ ಕೋಆಪರೇಟಿವ್ ಹೆಸರೇ ಹೇಳುತ್ತೆ ಸಹಕಾರಿ ಅಂತ ಹೇಳಿ. ಬರೀ ದುಡ್ಡನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಇಂಟ್ರೆಸ್ಟನ್ನು ಹಾಕ್ತಕ್ಕಂಥದ್ದು, ತೆಗೆದುಕೊಳ್ಳೋದು ಅದು ಸಂಘದ ಒಂದು ಬೇಸಿಕ್ ಫಂಡಮೆಂಟಲ್. ಅದು ಬಿಟ್ಟೆ ಮತ್ತೆ ನಿಮ್ಮ ಸೊಸೈಟಿಯಿಂದ ಸಾಮಾಜಿಕವಾಗಿ ಅಥವಾ ನಿಮ್ಮ ಸಮುದಾಯಕ್ಕೆ ಇರ್ಬೋದು ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಸರ್? ಆ್ಯಕ್ಚುಲಿ ನಮ್ಮ ಸಮಾಜಕ್ಕೆ ಅಂತ ಹೇಳಿ ನಾವು ಒಂದಷ್ಟು ಆಲೋಚನೆಗಳು ಮಾಡಿದ್ವಿ. ಒಂದು ಮೊದಲನೇಗೆ ನಾವು ಆಲೋಚನೆ ಮಾಡಿದ್ದು ಶತಮಾನೋತ್ಸವಕ್ಕೆ ಒಂದು ಬಾಂಡ್ ಅಂತ ಹೇಳಿ ಮಾಡಿ 8.5%ಗೆ ನಾವು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಒಂದು ತಗೊಂಡ್ವಿ. ಭಾಳಷ್ಟು ಸೊಸೈಟಿಗಳಲ್ಲಿ ಹೇಳ್ತಾ ಇರ್ತಾರೆ ಇವಾಗ ಏನು ಮಾಡಿದ್ರಿ ಅಂತ. ನಾವು ಒಂದು ಸ್ವಲ್ಪ ರಿವರ್ಸ್ ಪ್ರೊಸೆಸಲ್ಲಿ ಆಲೋಚನೆ ಮಾಡಿದ್ದು, ನಮ್ಮ ಶತಮಾನೋತ್ಸವ ಮುಗಿದ್ಮೇಲೆ ಈ ಬಾಂಡ್ಗಳು ಕ್ಲೋಸ್ ಆಗಿ ಮತ್ತೆ ಅವ್ರಿಗೆ ವಾಪಸ್ಸು ಅವ್ರ ಹಣವನ್ನು ಕೊಡೋ ಅಂಥ ಒಂದು ಆಲೋಚನೆ ಇತ್ತು. ಅಂದರೆ ಎಲ್ಲ ರಿವರ್ಸ್ ಆಗಿ, ಈಗ FD ಬೇಡ, ನಮ್ಗೆ ಅವತ್ತೇ FD ತಗೊಂಡು ಇವತ್ತು ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ, ಇದೊಂದು ಆಲೋಚನೆ ಮಾಡಿದ್ವಿ. ಇನ್ನು ನಂತರದಲ್ಲಿ ಕ್ಷೇಮಾಭಿವೃದ್ಧಿ ಅಂತ ಹೇಳಿ ಒಂದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 30 ವರ್ಷ ಆಯಿತು. ವ್ಯಕ್ತಿಯ ಅವನ ತದನಂತರ ಅವನ ಕರ್ಮಗಳಿಗೆ ಅಥವಾ ಅವನ ಅಂತ್ಯಕ್ರಿಯೆಗೆ ಅನುಕೂಲ ಆಗಲಿ, ಅವರ ಮನೆಯವ್ರ ಮೇಲೆ ಹೊರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು FD ಟೈಪ್ ಮಾಡಿದ್ದೀವಿ. ಅದು 3,000 ರೂಪಾಯಿ ಕಟ್ಟಂಥ ವ್ಯಕ್ತಿಗೆ ಅವರ ಮನೆಯವರಿಗೆ 30,000 ರೂಪಾಯಿ ತನಕ ನಾವು ಹಣವನ್ನು ಅವರ ಅಂತ್ಯಕ್ರಿಯೆಗೆ ಕೊಡೋ ಅಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಇನ್ನು ವೃದ್ಧಾಪ್ಯ ಪೆನ್ಷನ್ ಅಂತ ಹೇಳಿ ಮಾಡಿದ್ವಿ. ಅವರಿಗೆ ಪ್ರತಿಯೊಬ್ಬರು 70 ವರ್ಷ ಮೇಲ್ಪಟ್ಟು ಅವರು ಆರ್ಥಿಕವಾಗಿ ಸಬಲರು ಅಲ್ಲ ಅನ್ನೋ ಅಂಥ ವ್ಯಕ್ತಿಗಳಿಗೆ ಅವ್ರಿಗೊಂದು ಕೈ ಜೋಡಿಸಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಅನುಕೂಲ ಆಗೋ ಅಂಥದ್ದು ಮಾಡ್ತಾ ಇದ್ದೀವಿ.
ಇನ್ನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪ್ರತಿ ವರ್ಷ ವಿದ್ಯಾನಿಧಿ ಕೊಡ್ತೀವಿ, ಆಮೇಲೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ. ಇವೆಲ್ಲವೂ ಸುಮಾರು 30-40 ವರ್ಷದಿಂದ ಮಾಡ್ಕೊಂಬಂದಿರೋ ಅಂಥ ಒಂದು ಸಂಸ್ಥೆ ಇದು. ಎರಡನೇದೇನಪ್ಪ ಅಂತಂದರೆ, ಈ ಒಂದು 5-6 ವರ್ಷದ ಕೆಳಗಡೆ ನೆರೆ ಬಂದು ನಮ್ಮ ಸಮಾಜದ ಬಹಳಷ್ಟು ಮನೆಗಳಿಗೆ ನೀರೋಗಿ ಸ್ವಲ್ಪ ಹಾನಿಕರ ಆಯಿತು. ಅಂಥವ್ರಿಗೆಲ್ಲ ಸೇರಿ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ಮತ್ತು ಆರ್ಯವೈಶ್ಯ ಮಹಾಜನ ಸಮಿತಿ, ನಮ್ಮ ದೇವಸ್ಥಾನ ಎರಡೂ ಸೇರಿ ಅವತ್ತಿಗೆ ಪ್ರತಿಯೊಂದು ಯಾರ್ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆಲ್ಲ ಕರೆಸಿ ದೇವಸ್ಥಾನದಲ್ಲಿ ಅವ್ರನ್ನೆಲ್ಲ ಸಾಂತ್ವನ ಹೇಳಿ ಅವರಿಗೆ 10,000 ರೂಪಾಯಿ ಅವರಿಗೆ ಅನುಕೂಲವಾಗಲಿ ಅನ್ನೋ ಒಂದು ರೀತಿಯಲ್ಲಿ ಕೊಟ್ಟಿದ್ದೀವಿ. ಇದಲ್ದಲ್ಲೇ ಯಾರ್ದಾದ್ರೂ ಮನೆಯಲ್ಲಿ ಸಮಸ್ಯೆ ಇದು, ಅಕಸ್ಮಾತ್ ಅವ್ರಿಗೇನಾದರೂ ಹಾಸ್ಪಿಟಲೈಸ್ ಆದಾಗ ಅವಶ್ಯಕತೆ ಬಿತ್ತು ಅಂತ ಅಂದರೆ ಅವ್ರಿಗಳಿಗೂ ಕೂಡ ಸಹಾಯ ಮಾಡೋ ಅಂಥದ್ದು ಬೈ ಡೈರೆಕ್ಟ್ ಮೀನಿಂಗ್ ಅಂತಂದರೆ ಫೈನಾನ್ಷಿಯಲಿ ಅವ್ರಿಗೇನಾದರೂ ಹೆಲ್ಪ್ ಮಾಡೋ ಅಂಥದ್ದು ಮಾಡ್ತಾಯಿದ್ದೀವಿ. ನಂತರ ಕೋವಿಡ್ ಟೈಮಲ್ಲಿ ಸುಮಾರು ಒಂದು 100-120 ಜನಕ್ಕೆ ಫುಡ್ ಕಿಟ್ಗಳನ್ನ ಕೊಟ್ವಿ. ಅಂದರೆ ಅವಶ್ಯಕತೆ ಇದೇ ಇಲ್ಲ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಆ ಒಂದು 2 ತಿಂಗಳು 3 ತಿಂಗಳು ಅವರು ವ್ಯವಹಾರ ಇಲ್ದಲೇ ಸಮಸ್ಯೆಯಲ್ಲಿದ್ದವ್ರನ್ನ ಕರೆಸಿ ನಾವುಗಳೇ, ಯಾರ್ದು ಇದೇನು ಬೈ ಪ್ರೆಷರ್ ಏನು ಮಾಡಲಿಲ್ಲ, ನಾವುಗಳೇ ನಮ್ಮ ಸದಸ್ಯರಿಗೆ ಅಂತ ಹೇಳಿ ಮಾಡಿಕೊಟ್ಟಂಥದ್ದು. ಯಾವುದೇ ಸಮಾಜ ಆಗಲಿ ಮೊದಲನೇಗೆ ಮಾಡಬೇಕಾಗಿದ್ದು ನಾವೊಂದು ಸೋಷಿಯಲ್ ಸರ್ವಿಸ್. ಆ ಒಂದು ಸೋಷಿಯಲ್ ಸರ್ವಿಸಲ್ಲಿ ನಾವೆಲ್ಲರೂ ಮುಂದಾಗಿದ್ವಿ. ಯಾವುದೇ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ, ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಮತ್ತೊಂದಿರ್ಬೋದು, ಅದೇನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಮಾಜಕ್ಕೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಂದರೆ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈಗ ಬರುವಂಥ 28 ಮತ್ತು 29 ಫ್ರೀಡಮ್ ಪ್ರಾಜೆಕ್ಟ್ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ಬೋದಾ? 27ನೇ ತಾರೀಕು 28-29 ಸರ್ ಕೇಳಿದ್ರು. ಒಂದು ಸ್ಮಾಲ್ ಚೇಂಜಸ್ ಏನಪ್ಪ ಅಂದರೆ 27ನೇ ತಾರೀಕು ಮಧ್ಯಾಹ್ನ ಶಿವಮೊಗ್ಗದ ಅಥವಾ ಕರ್ನಾಟಕದಲ್ಲಿರುವ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರುತ್ತದೆ ಒಂದು 100 ಸ್ಟಾಲ್ಗಳು. ಒಂದು ಮಾರಾಟ ಇರ್ಬೋದು, ಪ್ರದರ್ಶನ ಇರ್ಬೋದು, ಹಾಗೂ ತಿಂಡಿ ತಿನಿಸುಗಳ ಬಗ್ಗೆ ಒಂದು ಸ್ಟಾಲ್ಗಳು ಹಾಕೋ ಅಂಥದ್ದು ವ್ಯವಸ್ಥೆ ಆಗಿದೆ. ಅದು ನಮ್ಮ ಆಲೋಚನೆ 100ನೇ ವರ್ಷಕ್ಕೆ ಒಂದು 100 ಸ್ಟಾಲ್ಗಳು ಮಾಡಬೇಕು ಅಂತ. ಈಗ ಆಲ್ಮೋಸ್ಟ್ ಅದರ ಒಂದು ಪ್ರಗತಿಯಲ್ಲಿದೆ. ಒಂದು 80-85 ಸ್ಟಾಲ್ಗಳು ಕೂಡ ಬುಕ್ ಆಗಿದೆ. ನಂತರ ನಮ್ಮ ಸೊಸೈಟಿ 100ನೇ ವರ್ಷ 1924 ಅಂತ ಅಂದರೆ ಇದು ನಮಗೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ನಮ್ಮ ಪೂರ್ವಜರು ಈ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಫೈನಾನ್ಷಿಯಲಿ ನಮ್ಮ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದಂಥ ಒಂದು ಸಂಸ್ಥೆ. ಅವತ್ತು ಈ ಒಂದು ಸಂಸ್ಥೆ ನಮಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟವರು ನಾಲ್ಮುಡಿ ಕೃಷ್ಣರಾಜೇಂದ್ರ ಒಡೆಯರ್. ನಮ್ಮ ಆಸೆ ಇದ್ದಿದ್ದು ಅವರ ಮರಿಮೊಮ್ಮಗ ಯದುರಾಜ್ ಕೃಷ್ಣದತ್ತ ಒಡೆಯರ್ ಅವರ ಒಂದು ಅಮೃತ ಹಸ್ತದಿಂದ ಒಂದು ಉದ್ಘಾಟನೆ ಅಂತ ಆಲೋಚನೆ ಮಾಡಿದ್ವಿ. ಈಗ ನೋಡ್ತಾ ಇರೋ ಅಂಥ ಏನು ನಮ್ಮ ಸೊಸೈಟಿ ಇದೆ ಇದು ಸಂಪೂರ್ಣ ನಾವು ಇಂಟೀರಿಯರ್ ಚೇಂಜ್ ಮಾಡಿದ್ವಿ. ಮತ್ತು 100ನೇ ವರ್ಷಕ್ಕೆ ಮತ್ತೊಂದು 100 ಲಾಕರ್ ತಂದ್ವಿ. ಒಟ್ಟು ನಮ್ದು ಈಗ 400 ಲಾಕರ್ಗಳಾಗಿದ್ದಾವೆ, ಸೆಲ್ಫ್ ಲಾಕರ್ಸ್ ಅಂದರೆ ಪರ್ಸನಲ್ ಲಾಕರ್ಸು. ಸೊ ಇದಿಷ್ಟು ಉದ್ಘಾಟನೆಗೆ ಹಿಂದಿನ ಮಹಾರಾಜರಾದಂಥ ಯದುವೀರ್ ಶ್ರೀಕಂಠ ದತ್ತ ಒಡೆಯರ್ ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅವರು ಸಂಜೆ ಗೋಧೂಳಿ ಲಗ್ನದಲ್ಲಿ ನಮ್ಮ ಸೊಸೈಟಿಯನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ತದನಂತರ 28ನೇ ತಾರೀಕು ಬೆಳಗ್ಗೆ 8:30 ಯದುವೀರ್ ಶ್ರೀಕಂಠ ದತ್ತ ಒಡೆಯರ್ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಅವರ ಒಂದು ಅಮೃತ ಹಸ್ತದಿಂದ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ. ಇದಕ್ಕೆ ಸುಮಾರು 300 ಜನ ಹೆಣ್ಮಕ್ಳು ಪೂರ್ಣಕುಂಭ ಸ್ವಾಗತವನ್ನು ಮಾಡಿಕೊಂಡು ಅವರಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಂತರ ಕರ್ನಾಟಕ ಸ್ಟೇಟ್ ಲೆವೆಲಿನ ಒಂದು ಕಾನ್ಫರೆನ್ಸ್ ಆಲೋಚನೆ ಮಾಡಿದ್ದೀವಿ. ಇದಕ್ಕೆ ಕರ್ನಾಟಕದಲ್ಲಿರುವ ನಮ್ಮ ಜನಾಂಗದ ಎಲ್ಲ ಸೊಸೈಟಿಗಳು, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿರುವ ಎಲ್ಲ ಸೊಸೈಟಿಗಳನ್ನ ಸೇರಿಸಿ ಒಂದು ಕಾನ್ಫರೆನ್ಸ್ ಆಲೋಚನೆ ಮಾಡಿದ್ದೀವಿ. ಅದ್ರ ಬಗ್ಗೆನೂ ಕೆಲಸಗಳು ಆಗ್ತಾ ಇದ್ದಾವೆ. ನಂತರ ಅದೇ ದಿನ ಸಂಜೆ 5:30 ನಮ್ಮ ಜನಾಂಗ ಎಲ್ಲ ಸದಸ್ಯರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡಿದ್ದೀವಿ. ಅದು ಕೂಡ ಪ್ರಗತಿಯಲ್ಲಿದೆ. ಆ ದಿನದಲ್ಲಿ ನಮ್ಮ ಆಲೋಚನೆ ಈ ಹಿಂದೆ ನಮ್ಮ ಸಮಾಜ ಹಾಗೂ ನಮ್ಮ ಸೊಸೈಟಿಗೋಸ್ಕರ ಸೇವೆ ಸಲ್ಲಿಸಿದ ಎಲ್ಲ ಮಹನೀಯರಿಗೂ ಒಂದು ಕೃತಜ್ಞತಾಪೂರ್ವಕವಾಗಿ ಗೌರವ ಸಮರ್ಪಣೆ ಬಗ್ಗೆ ಆಲೋಚನೆ ಆಗಿದೆ. ಅವ್ರಿಗೆಲ್ಲರಿಗೂ ನಾವು ಪರ್ಸನಲ್ ಆಗಿ ಹೋಗಿ ಮಾತಾಡಿ ಅವ್ರನ್ನೆಲ್ಲರಿಗೂ ಬರಲೇಬೇಕು ಅನ್ನೋದನ್ನು ಅವ್ರುಗಳಲ್ಲಿ ವಿನಂತಿ ಮಾಡಿ ಬರ್ಸ್ಕೊತಾ ಇದ್ದೀವಿ. ನಂತರ 29ನೇ ತಾರೀಕು ಬೆಳಗ್ಗೆ
ಒಂದು ಭವ್ಯವಾದ ಮೆರವಣಿಗೆ ಬಗ್ಗೆ ಆಲೋಚನೆ ಮಾಡಿದ್ವಿ. ಇಲ್ಲಿ ಪಕ್ಕದಲ್ಲಿ ವಾಸವಿ ಸರ್ಕಲ್ ಅಂತ ಇದೆ. ಸೊ ಅಲ್ಲಿಂದ ಫ್ರೀಡಮ್ ಪಾರ್ಕ್ವರೆಗೂ ಒಂದು ಮೆರವಣಿಗೆ ಹೋಗುತ್ತೆ. ನಂತರ BS ಯಡಿಯೂರಪ್ಪ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರ ನಿಂದ ಮತ್ತೆ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಸ್ಥಾಪಕರ ಸ್ಮರಣೆ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಏನಪ್ಪ ಸ್ಥಾಪಕರ ಸ್ಮರಣೆ ಅಂತ ಅಂದರೆ, ಸ್ಥಾಪಕರು 100% ಯಾರೂ ಇಲ್ಲ. 100 ವರ್ಷ ಆಗಿದೆ ಅಂತ ಅವ್ರಿಗೆ 120 ವರ್ಷ ಅಥವಾ 125 ವರ್ಷದವ್ರು ಇರಬೇಕು. ಅಂಥ ವ್ಯಕ್ತಿಗಳು ಇವತ್ತು ಯಾರೂ ಇಲ್ಲ. ಅವರುಗಳ ಒಂದು ಫೋಟೋ ಅನಾವರಣ ಮಾಡಿ ಅವರ ಒಂದು ಕುಟುಂಬದಲ್ಲಿ ಯಾರಾದರೂ ಹಿರಿಯರು ಅಥವಾ ಅವ್ರ ಕುಟುಂಬದವ್ರು ಯಾರನ್ನಾದ್ರೂ ಕರೆಸಿ ಅವರಿಗೆ ಒಂದು ಗೌರವ ಸಮರ್ಪಣೆ ಬಗ್ಗೆ ಆಲೋಚನೆ ಮಾಡಿದ್ವಿ. ಇದು ಕೂಡ ಬಹಳಷ್ಟು ಸಂತೋಷ ಅಂತಂದರೆ, ನನಗೆ ಸಂತೋಷ ಅಂತಂದರೆ, ಈಗ ನಮ್ಮಲ್ಲಿರೋ ಬೋರ್ಡಲ್ಲಿ ನಮ್ಮ ಅಜ್ಜ ಫೌಂಡರ್ ಡೈರೆಕ್ಟ್ರು, ನಂತರ ನಮ್ಮ ಚಿಕ್ಕಪ್ಪ ಇಲ್ಲಿ ಸೇವೆ ಸಲ್ಲಿಸಿದ್ರು, ಚಿಕ್ಕಮ್ಮ ಸೇವೆ ಸಲ್ಲಿಸಿದ್ರು. ಈಗ ಮತ್ತೆ ನನಗೂ ಈ ಸೇವೆ ಸಲ್ಲಿಸೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ನಮ್ಮ ಬೋರ್ಡಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಫೌಂಡರ್ ಡೈರೆಕ್ಟರ್ ಯಾರಿದ್ರೋ ಅವರ ಮಗ, ಮೊಮ್ಮಗ, ಮರಿಮಕ್ಕಳು 3 ತಲೆಮಾರವರು ಇವತ್ತು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅದು ಕೂಡ ನಮಗೆಲ್ಲರಿಗೂ ಒಂದು ಸಂತೋಷವಾದ ವಿಷಯ. ಅದೇ ದಿನ ಸಂಜೆ 5:30ಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಏನಪ್ಪ ಈ ಕಾರ್ಯಕ್ರಮ ಅಂದರೆ, ವಿಜಯ್ ಪ್ರಕಾಶ್ ನೈಟ್ಸ್ ಅಂತ ಹೇಳಿ ಮ್ಯೂಸಿಕಲ್ ನೈಟ್ಸ್ ಬಗ್ಗೆ. ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತೇಳಿ ಸಮಾಜದ ಎಲ್ಲ ಹಿರಿಯರು, ಮುಖಂಡರು, ಆಮೇಲೆ ಸಮಾಜದ ಮೇಲೆ ವಿಶ್ವಾಸ ಇರುವಂಥವ್ರು ಎಲ್ಲರ ಗೌರವಪೂರ್ವಕವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ, ನಮ್ಮ ಸೊಸೈಟಿಗೆ ಯಾವುದೇ ರೀತಿಯ ಆರ್ಥಿಕವಾಗಿ ಸಮಸ್ಯೆ ಇಲ್ಲದಲೇ ರೀತಿಯಲ್ಲಿ ಸ್ಪಾನ್ಸರ್ಸ್ ತಗೊಂಬಂದು ಒಂದಿಷ್ಟು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಓಪನ್ ಟು ಆಲ್ ಶಿವಮೊಗ್ಗದಲ್ಲಿರುವ ಎಲ್ಲ ನಾಗರಿಕರಿಗೂ ಇದನ್ನು ಇನ್ವೈಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ವಿಜಯ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಅಂದಾಜು ಸುಮಾರು 10,000 ರಿಂದ 15,000 ಫ್ಲೋಟಿಂಗ್ ಮೆಂಬರ್ಸ್ ಬರ್ಬೋದು ಅನ್ನೋ ಬಗ್ಗೆ ಆಲೋಚನೆ ಇದೆ. ಇದು ಆರ್ಯವೈಶ್ಯ 100 ಅನ್ನೋ ಒಂದು ಸಂಸ್ಥೆ ಅಂತ ಒಂದು ಮಾಡಿಕೊಂಡು ಆ ಒಂದು ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋ ಉದ್ದೇಶ ಅಷ್ಟೇ, ನಿಮ್ಮ ಕಾರ್ಯಕ್ರಮ ನೀವು ಮಾಡಿದ್ದಕ್ಕೆ ನಿಮ್ಗೆಲ್ಲವರೆಗೂ ಒಂದು ಕೃತಜ್ಞತೆ, ಆಮೇಲೆ ಸಮಾಜಕ್ಕೆ ನಮ್ಮ ಶಿವಮೊಗ್ಗದಲ್ಲಿರುವ ನಮ್ಮ ಸಮಾಜ ಏನು ಅಂತ ಹೇಳಿ ಒಂದು ತೋರಿಸ್ಲಿಕ್ಕೆ ನಮಗೊಂದು ಅವಕಾಶ ಇದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಈ ಅಷ್ಟು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದಿಷ್ಟು 100ರ ಸಂಭ್ರಮದಲ್ಲಿರ್ತಕ್ಕಂತಹ ಆರ್ಯವೈಶ್ಯ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಅರವಿಂದ್ ಅವರ ಅಂತರಾಳದ ಮಾತು. ಅನೇಕ ವಿಚಾರಗಳನ್ನು ಅವರು ಅವರ ಸಂಸ್ಥೆಯ ಬಗ್ಗೆ, ಮುಂದೆ ಬರುವಂತಹ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಕ್ಯಾಮರಾಮನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್, ಎ ನ್ಯೂಸ್, ಶಿವಮೊಗ್ಗ.